ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಅಲ್ಲೇ ಹೋಗ್ಬೇಕು. ನೆಕ್ಸ್ಟ್ ಅಮೆರಿಕ ನಮ್ಮ ಮಗ ಹೋಗ್ಬೇಕು ಅಂತ ನೀವೇ ಆಸೆ ಹುಟ್ಟಿಸ್ತೀರಾ. ನಿಮ್ ಮಕ್ಕಳಿಗೆ ನೀವೇ ಆಸೆ ಹುಟ್ಟಿಸೋದು, ಮಕ್ಕಳಿಗೆ ಆಸೆ ಇರೋದಿಲ್ಲ. ಅದು ನೀವೇನ್ ಮಾಡ್ತೀರಾ, ನೀನು ಅಮೆರಿಕ ಹೋಗ್ಬೇಕು, ನಿನ್ಗೂ 5 ಲಕ್ಷ ದುಡ್ಡು ಬರಬೇಕು, ನೀನು ಕಾರ್ ತಗೋಬೇಕು, ಬಂಗ್ಲೆ ತಗೋಬೇಕು ಅಂತ ಆಸೆನ ಹುಟ್ಟಿಸಿ ಆ ಮಕ್ಕಳ ಅಲೆಗಳು ನಿಲ್ಲಿಸ್ತೀರಾ. ಆಮೇಲೆ ಏನಾಯ್ತೀರಾ, ಬಂದ್ಬಿಟ್ಟು ನನ್ನ ಮಗನ ನೋಡ್ಕೊಂತಿಲ್ಲ, ನನ್ನ ಸೊಸೆನ ನೋಡ್ಕೊಂತಿಲ್ಲ, ಮೊಮ್ಮಗಳ ಕಡೆಗೆ ಮೊಮ್ಮಗಳ ಜೊತೆ ಬಿಡ್ತಾ ಇಲ್ಲ, ನೀವೇ ಹೇಳ್ತೀರಾ ಅಲ್ವಾ. ಎಷ್ಟೋ ಜನ ನೋಡ್ರಿ ವಿದೇಶದಲ್ಲಿದ್ದಾರೆ, ಅದು ಎಸ್ಪೆಷಲಿ ಕೊರೋನಾ ಬಂದ ಟೈಮಲ್ಲಿ ನಾನು ಅನುಭವಿಸಿದ್ದು. ಎಲ್ಲ ವಿದೇಶದಲ್ಲಿದ್ದಾರೆ, ಬನ್ನಿ ನಿಮ್ಮ ತಂದೆ ಸತ್ತೋಗಿದ್ದಾರೆ, ನಿಮ್ ತಾಯಿ ಸತ್ತೋಗಿದ್ದಾರೆ ಅಂದ್ರೆ, ಸರ್ ಕೊರೋನಾ ಟೈಮು ಹೆಂಗ್ ಬರಕ್ಕಾಗತ್ತೆ ಸರ್, ನಾವು ನೀವೇ ಅಂತಾಗಿ ಮಣ್ಣು ಮಾಡ್ತಿರೋ, ಇಲ್ಲ ಬೆಂಕಿ ಹಾಕ್ತಿರೋ, ಇಲ್ಲ ಹಾಸ್ಪಿಟಲ್ ಕೊಟ್ಟಿರೋ, ಏನೋ ಒಂದು ಮಾಡ್ಬಿಡಿ ಸರ್. ಆದ್ರೆ ಒಡವೆ ಏನಿದೆಯಲ್ಲ, ಒಡವೆ ಅದನ್ನ ಮಾತ್ರ ಸ್ವಲ್ಪ ಪ್ಯಾಕ್ ಮಾಡಿ ನಾವು ಅಡ್ರೆಸ್ ಕೊಡ್ತೀವಿ ಸರ್, ನಿಮ್ದು ಏನ್ ಖರ್ಚು ವೆಚ್ಚ ನಾವು ಗೂಗಲ್ ಪೇ ಮಾಡ್ತೀವಿ, ಅದನ್ನ ಕಳ್ಸ್ಕೊಡಿ ಅಂತ ಅಂದ್ರು. ನಾನಿದೆ ಬಟ್ಟೆ ಅಂತ ಹೇಳಿದೆ, ಬಟ್ಟೆಗಳು ತುಂಬಾ ಇದೆ, ಬಟ್ಟೆ ಏನ್ ಮಾಡ್ತೀವಿ ಸರ್, ಬಟ್ಟೆ ನಮ್ಮಲ್ಲಿ ಸೂತ್ಕ, ಬಟ್ಟೆ ನಾವು ತಗೊಳಲ್ಲ, ಬಟ್ಟೆ ಮಾತ್ರ ಬೆಂಕಿ ಹಾಕ್ಬಿಡಿ ಸರ್. ಬಟ್ಟೆನ ದುಡ್ಡಿಗೆ ಒಡವೆಗೆ ಸೂತ್ಕ ಇಲ್ಲ ಆಯ್ತಾ, ಬಟ್ಟೆಗೆ ಮಾತ್ರ ಸೂತ್ಕ. ಯಾಕೆ ಬಟ್ಟೆ ಮ್ಯಾಕ್ಸಿಮಮ್ 1,000 2,000 ಇರುತ್ತಲ್ಲ, ಗೋಲ್ಡ್ ಆದ್ರೆ ಗ್ರಾಮ್ಗೆ 10,000 ಇದೆ, ಅದು ಸೂತ್ಕ ಇಲ್ಲ, ದುಡ್ಡಿಗೆ ಸೂತ್ಕ ಇಲ್ಲ, ಬಟ್ಟೆಗೆ ಸೂತ್ಕ ಅಂತ. ನಾನು ಎಂತ ಅಪ್ಪ ಅಮ್ಮ ಇದಾರಪ್ಪ ಈ ಪ್ರಪಂಚದಲ್ಲಿ, ಎಂತ ಮಕ್ಳಿದಾರಪ್ಪ ಇವತ್ತಿನ ಕಾಲದಲ್ಲಿ ಅಂತ ಅನ್ಸ್ಬಿಟ್ಟು. ಆದ್ರಿಂದ ನಿಮ್ಮ ಮಕ್ಕಳನ್ನ ಓದಿದ ನೈತಿಕ ಶಿಕ್ಷಣವನ್ನು ಕೊಡಿಸಿ. ಒಂದು ನೈತಿಕ ಶಿಕ್ಷಣ ಕೊಟ್ಟಿದ್ದೆ ಆದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನು ಬಿಟ್ಟು ಹೋಗಲ್ಲ, ಇಲ್ಲ ಅಂದ್ರೆ ಇದೇ ಆಗೋದು. ತಾಯಿಯಿಂದ ತುಂಬಾ ಜನ ಇದ್ದೀರಾ, ತಾಯಿಯಿಂದ ಪ್ರೀತಿ ಮಕ್ಕಳಿಗೆ ಬಹಳ ಮುಖ್ಯ, ಬಹಳ ಮುಖ್ಯ. ನಾನು ಶಾಲೆಗೆ ಹೋದಾಗ ಹೇಳ್ತಾ ಇರ್ತೀನಿ, ತಾಯಿಯಂದಿರು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಮಗುನ, ಅಷ್ಟು ಚೆನ್ನಾಗಿ ಮಗು ಬೆಳೆಯುತ್ತೆ. ಈಗ ತಂದೆ ಹೊರಗಡೆ ಹೋಗ್ಬಿಡ್ತಾನೆ, ಬೆಳಗ್ಗೆ ಎದ್ದು ಸಾಯಂಕಾಲ ಬರ್ತಾನೆ, ಆ ಮಗು ಸ್ಕೂಲ್ ಹೋಗ್ಬೇಕಾದ್ರೆ ನಿಮ್ಮ ಹತ್ರ ತಿಂದು ಹೋಗಿರುತ್ತೆ, ಸಂಜೆ ಬಂದು ಮತ್ತೆ ಅಮ್ಮ ಅಂತ ನಿಮ್ಮ ಹತ್ತಿಗೆ ಬರುತ್ತೆ. ನೀವು ಹೆಂಗಿರ್ತೀರೋ ಹಂಗಿರ್ತಾರೆ ಮಕ್ಕಳು ಅಲ್ವಾ.